ಒಂದು ಸುಂದರವಾದ ರಾಜ್ಯ. ಆ ರಾಜ್ಯದಲ್ಲಿ ಒಂದು ಸುಂದರವಾದ ಊರು. ಆ ಊರಿನಲ್ಲಿ ಹಚ್ಚ ಹಸಿರಿನ ಹೊಲಗಳು, ಮುದ್ದಾದ ಮನೆಗಳು, ಸಡಗರದಿಂದ ತುಂಬಿರುವ ಮಾರುಕಟ್ಟೆ, ಯಾವಾಗಲೂ ಮಂದಹಾಸದಿಂದ ತುಂಬಿರು ಪ್ರಜೆಗಳು. ಮಧ್ಯದಲ್ಲಿ ಸುಂದರವಾದ ಸಿಂಹಾಸನ, ಅದರ ಮೇಲೆ ಸದಾ ಹಸನ್ಮುಖಿಯಾಗಿರುವ ಧರ್ಮರಾಜ ಇದ್ದರು. ಒಂದು ದಿನ ಆ ಊರಿನ ದೊಡ್ಡ ಅರಮನೆಯ ಬಾಗಿಲು ತೆರೆದಿತ್ತು. ಬಡವರು, ಕೃಷಿಕರು, ವ್ಯಾಪಾರಿಗಳು ರಾಜನ ಮುಂದೆ ನಿಂತಿದ್ದರು. ಧರ್ಮರಾಜನು ಶ್ರದ್ಧೆಯಿಂದ ತಾಳ್ಮೆಯಿಂದ ಎಲ್ಲರ ಮಾತುಗಳನ್ನು ಕೇಳುತ್ತಿದ್ದರು. ಜನರ ಕಷ್ಟ ಸುಖವನ್ನು ವಿಚಾರಿಸುತ್ತಿದ್ದರು. ಹಾಗೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಹಳ್ಳಿಯ ಸಮೀಪ ಒಂದು ಸಿಂಹ ತಿರುಗಾಡುತ್ತಿತ್ತು. ಜನರು ತುಂಬ ಭಯಭೀತರಾಗಿ ತಮ್ಮ ತಮ್ಮ ಮನೆಗಳಿಗೆ ಓಡುತ್ತಿದ್ದರು. ಇದನ್ನು ತಿಳಿದ ಧರ್ಮರಾಜನು ಅರಮನೆಯೊಳಗೆ ಗಂಭೀರವಾಗಿ ಯೋಚಿಸುತ್ತಾ ಸೇನಾಧಿಪತಿಯನ್ನು ಕರೆದು ತಾನು ಸಿಂಹವನ್ನು ಎದುರಿಸಲು ಸಜ್ಜಾಗಿರುವೆ ಎಂದು ತಿಳಿಸಿ ಅರಣ್ಯಕ್ಕೆ ತೆರಳಿದರು. ದಟ್ಟ ಅರಣ್ಯದ ನಡುವೆ ಧೈರ್ಯದಿಂದ ಸಾಗುತ್ತಿರುವ ರಾಜನಿಗೆ ಮುಂದೆ ದಾರಿಯಲ್ಲಿ ಗಾಯಗೊಂಡು ಮಲಗಿರುವ ಸಿಂಹವು ಕಾಣುತ್ತದೆ. ಆಗ ರಾಜನಿಗೆ ತಿಳಿಯುತ್ತದೆ ಸಿಂಹವು ಊರಿನ ಒಳಗೆ ಬಂದಿದ್ದು ಹಸಿವಿನಿಂದ ಎಂದು. ರಾಜನು ಸಿಂಹದ ಬಳಿ ಹೋಗಿ ತನ್ನ ವೈದ್ಯರನ್ನು ಕರೆದು ಚಿಕಿತ್ಸೆ ಕೊಡಿಸುತ್ತಾರೆ. ಸಿಂಹವು ಅದನ್ನು ನೋಡಿ ಮೌನವಾಗಿ ನೋಡುತ್ತಾ ಇರುತ್ತದೆ. ಚಿಕಿತ್ಸೆಯ ನಂತರ ಸಿಂಹವು ಚೇತರಿಸಿಕೊಂಡು ವಿಶಾಲವಾದ ಉದ್ಯಾನವನದಲ್ಲಿ ಸುಖವಾಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವುದು, ಅದಕ್ಕೆ ಆಹಾರ, ಆರೈಕೆ ಎಲ್ಲ ಸಿಗುವುದು. ರಾಜನ ಈ ಸಾಹಸ ಎಲ್ಲ ರಾಜ್ಯಗಳಿಗೂ ತಿಳಿಯುತ್ತದೆ. ದೂರದ ರಾಜ್ಯಗಳಿಂದ ಜನರೆಲ್ಲ ಬರುತ್ತಿದ್ದರು. ಧರ್ಮರಾಜನನ್ನು ಹೊಗಳುತ್ತಾ ನಮಸ್ಕರಿಸುತ್ತಿದ್ದರು. ಹೀಗೆ ರಾಜ್ಯದ ಜನರೆಲ್ಲರೂ ತುಂಬ ಸಂತೋಷದಿಂದ ಇದ್ದರು.